ಉತ್ತರ ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅವಾಂತರಗಳು ಕಡಿಮೆ ಆಗೇ ಇಲ್ಲ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಹಾಳಾಗಿದೆ. ಕಾಯಿಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ವರ್ಷ ಮಳೆರಾಯ ರೈತರ ಬದುಕನ್ನೇ ದುಸ್ತರ ಮಾಡ್ಯಾನ ಅಂತ ಹೇಳ್ಬೋದು. ಮಳೆ ನಿಂತರೂ ಪ್ರವಾಹ ಕಮ್ಮಿ ಆದ್ರೂ ಬಿ ರೈತರ ಗೋಳು ಮಾತ್ರ ತಪ್ಪಿಲ್ಲ ಅಂತ ಹೇಳ್ಬೋದು. ನೀರಿನಲ್ಲಿ ಕೊಳಿತಾ ಇರುವಂತ ಬೆಳೆ, ಹಿಂಗಾರು ಬಿತ್ತನೆಗೆ ಅಡ್ಡಿ ಮಾಡಿರುವಂತ ಮಳೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆ, ವರ್ಣಾರ್ಭಟಕ್ಕೆ ಹತ್ತಿ ಹಾಳಾಗುವ ಭೀತಿ, ಬೆಳೆಗಾರರಿಗೆ ಸಾಲದ ಬರೆ ಎಳೆದ ವರುಣ. ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳ ಮಳೆ. ರಣ ಮಳೆಗೆ ಬೀದಿಗೆ ಬಿದ್ದ ರೈತನ ಬದುಕು. ಉತ್ತರ ಕರ್ನಾಟಕದಲ್ಲಿ ಮಳೆ ಕೊಂಚ ಬಿಡುವು ನೀಡಿದೆ, ಆದರೆ ಪ್ರವಾಹದ ಆತಂಕ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಜಮೀನಿಗೆ ನೀರು ನುಗ್ಗಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಆಪೋಷಣ ಆಗಿದೆ. ಬೀದರ್ನ ಮರಕಲ ಗ್ರಾಮದಲ್ಲಿ ಸೋಯಾ ಬೆಳೆ ಜಲಾವೃತ ಆಗಿದೆ. ಸೋಯಾ ಬೆಳೆ ಏನಂದ್ರೆ ಕೈ ಬಂದಿನ ತುತ್ತು ಬಾಯಿಗೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಈಗಾಗಲೇ ರೈತ ಅನಿಲ್ ಕುಮಾರ್ ಜಿಳ್ಳೆ, ಶಂಕರ್ ಜಿಳ್ಳೆ ಅವರು ಸುಮಾರು 4 ಎಕರೆಯಲ್ಲಿ 60,000 ರಿಂದ 70,000 ರೂಪಾಯಿ ಖರ್ಚು ಮಾಡಿ ಏನು ಸೋಯಾ ಹಾಕಿದ್ರು. ಆ ಸೋಯಾ ಸಂಪೂರ್ಣವಾಗಿ ಏನದಂದ್ರೆ ನೀರಿನಲ್ಲಿ ಕೊಳೆತು ಸಂಪೂರ್ಣವಾಗಿ ಕೊಳೆತು ಹೋಗ್ಯದ ಅನ್ಬೋದು. ನೋಡ್ಬೋದು, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಂಪೂರ್ಣವಾಗಿ ಒಣಗಿ ನಿಂತಹ ಸೋಯಾ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಂಡು ರೈತರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 20 ಕ್ವಿಂಟಾಲ್ ಸೋಯಾ ಬರುವ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಸರ್, ಸುಮಾರು 15,000 ರಿಂದ 20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಎಷ್ಟು ಎಕರೆ ಅದ ನಿಮ್ಗೆ? ಇಲ್ಲಿ ಒಂದು 6 ಎಕರೆ ಅದ ಸರ್, ಮೇಲೆ ಒಂದು 3 ಎಕರೆ ಅದ ಸರ್. ಎಲ್ಲ ಹೋಗ್ಯದ್ರಿ? ಎಲ್ಲ ಹೋಗ್ಯ ಸರ್ ಪೂರ್ತಿ. ಏನು ನಿರೀಕ್ಷೆ ಈ ರೀತಿ ಹಿಂಗೆ ಆಗ್ತದೆ ಅಂತೇಳಿ ವಿಚಾರ ಮಾಡಿದ್ರೆ ಲಾಸ್ ಆಗ್ತದೆ ಅಂತೇಳಿ ನೀವು? ಇಲ್ಲ ಸರ್, ಲಾಸ್ ಆಯ್ತು ಅಂತಿದೆ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್. ಇವತ್ತು ಜೋರು ಇರ್ತದೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಏನು ಸದಿ ಕಳಿಸಿ ಎಲ್ಲ ಮದ್ದೆಲ್ಲ ಸದಿ ಕಳಿಸಿ ಸರ್, ಮದ್ದು ಉಡಿಸಿದ್ದೀವಿ, ಭಾಳ ಖರ್ಚಾಗಿ ಸರ್, ಗೊಬ್ಬರ ಹಾಕಿವಿ. ರಾಯಚೂರಿನಲ್ಲಿ ಹತ್ತಿ ಬೆಳೆಗಾರರ ಗೋಳು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ನಿಂತರೂ ರೈತರ ಸಂಕಷ್ಟ ತಪ್ಪಿಲ್ಲ. ಗಿಡದಲ್ಲಿ ಬಿಟ್ಟಿರುವಂತ ಅಳಿದುಳಿದ ಹತ್ತಿ ಬಿಡಿಸೋಕೆ ಪರದಾಡ್ತಾ ಇದ್ದಾರೆ. ಮಳೆಯಿಂದ ಈಗಾಗಲೇ ಹತ್ತಿ ಸಂಪೂರ್ಣವಾಗಿ ಹಾಳಾಗಿದೆ, ಗಿಡದಲ್ಲಿ ಕುಳಿತಾ ಇದೆ. 4 ಎಕರೆ 5 ಎಕರೆ ಐತ್ರಿ. ಎಕರೆಗೆ 30,000 35,000 ಖರ್ಚು ಮಾಡ್ಯಾನ್ರಿ. 3 ಸಲ 4 ಸಲ ಗೊಬ್ಬರ ಹಾಕ್ಯಾನ್ರಿ. ಕಳೆ ತೆಗಿಸ್ಯಾನ, 4-5 ಸಲ ಕುಂಟೆ ಹೊಡ್ಸ್ಯಾನ, ಎಣ್ಣೆ ಹೊಡ್ಸ್ಯಾನ. ಲೀಸ್ ಮುಂದೆ ಲೀಸ್ ಕೊಟ್ಟಾನ. ಈಗ ಏನು ಲಾಸ್ ನೋಡ್ರಿ. ಮಳೆ 3 ತಿಂಗಳು 4 ತಿಂಗಳು ಕಂಪ್ಲೀಟ್ ಬರ್ತದೆ. ಭೀಮೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಬೆಳೆ. ನಿರಂತರ ಮಳೆ, ಭೀಮೆ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾಳಾಗಿದೆ. ಹಾಕಿದ ಬಂಡವಾಳ ಸಿಗದೆ ರೋಟರ್ ಹೊಡೆದು ಬೆಳೆ ಹರಗಲು ಮುಂದಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅವಾಂತರಗಳು ಕಡಿಮೆ ಆಗೇ ಇಲ್ಲ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಹಾಳಾಗಿದೆ. ಕಾಯಿಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ವರ್ಷ ಮಳೆರಾಯ ರೈತರ ಬದುಕನ್ನೇ ದುಸ್ತರ ಮಾಡ್ಯಾನ ಅಂತ ಹೇಳ್ಬೋದು. ಮಳೆ ನಿಂತರೂ ಪ್ರವಾಹ ಕಮ್ಮಿ ಆದ್ರೂ ಬಿ ರೈತರ ಗೋಳು ಮಾತ್ರ ತಪ್ಪಿಲ್ಲ ಅಂತ ಹೇಳ್ಬೋದು. ನೀರಿನಲ್ಲಿ ಕೊಳಿತಾ ಇರುವಂತ ಬೆಳೆ, ಹಿಂಗಾರು ಬಿತ್ತನೆಗೆ ಅಡ್ಡಿ ಮಾಡಿರುವಂತ ಮಳೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆ, ವರ್ಣಾರ್ಭಟಕ್ಕೆ ಹತ್ತಿ ಹಾಳಾಗುವ ಭೀತಿ, ಬೆಳೆಗಾರರಿಗೆ ಸಾಲದ ಬರೆ ಎಳೆದ ವರುಣ. ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳ ಮಳೆ. ರಣ ಮಳೆಗೆ ಬೀದಿಗೆ ಬಿದ್ದ ರೈತನ ಬದುಕು. ಉತ್ತರ ಕರ್ನಾಟಕದಲ್ಲಿ ಮಳೆ ಕೊಂಚ ಬಿಡುವು ನೀಡಿದೆ, ಆದರೆ ಪ್ರವಾಹದ ಆತಂಕ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಜಮೀನಿಗೆ ನೀರು ನುಗ್ಗಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಆಪೋಷಣ ಆಗಿದೆ. ಬೀದರ್ನ ಮರಕಲ ಗ್ರಾಮದಲ್ಲಿ ಸೋಯಾ ಬೆಳೆ ಜಲಾವೃತ ಆಗಿದೆ. ಸೋಯಾ ಬೆಳೆ ಏನಂದ್ರೆ ಕೈ ಬಂದಿನ ತುತ್ತು ಬಾಯಿಗೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ಬೋದು, ಈಗಾಗಲೇ ರೈತ
ಅನಿಲ್ ಕುಮಾರ್ ಜಿಳ್ಳೆ, ಶಂಕರ್ ಜಿಳ್ಳೆ ಅವರು ಸುಮಾರು 4 ಎಕರೆಯಲ್ಲಿ 60,000 ರೂಪಾಯಿ ಖರ್ಚು ಮಾಡಿ ಏನು ಸೋಯಾ ಹಾಕಿದ್ರು. ಆ ಸೋಯಾ ಸಂಪೂರ್ಣವಾಗಿ ಏನದಂದ್ರೆ ನೀರಿನಲ್ಲಿ ಕೊಳೆತು ಸಂಪೂರ್ಣವಾಗಿ ಕೊಳೆತು ಹೋಗ್ಯದ ಅನ್ಬೋದು. ನೋಡ್ಬೋದು, ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ಸಂಪೂರ್ಣ ಒಣಗಿ ನಿಂತಂಥ ಸೋಯಾ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಂಡು ರೈತರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 20 ಕ್ವಿಂಟಾಲ್ ಸೋಯಾ ಬರುವ ನಿರೀಕ್ಷೆಯಲ್ಲಿದ್ದ ಬೆಳೆಗಾರರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಸರ್ ಸುಮಾರು 15,000 20,000 ರೂಪಾಯಿ ಖರ್ಚೆ ಬರ್ತದೆ ಸರ್. ಅವು ಎಷ್ಟು ಎಕರೆ ಅದ ನಿಮ್ಗೆ? ಇಲ್ಲಿ ಒಂದು 6 ಎಕರೆ ಅದ ಸರ್, ಮೇಲೆ ಒಂದು 3 ಎಕರೆ ಅದ ಸರ್. ಎಲ್ಲ ಹೋಗ್ಯದ್ರಿ? ಎಲ್ಲ ಹೋಗ್ಯ ಸರ್ ಪೂರ್ತಿ. ಏನು ನಿರೀಕ್ಷೆ ಈ ರೀತಿ ಹಿಂಗೆ ಆಗ್ತದೆ ಅಂತೇಳಿ ವಿಚಾರ ಮಾಡಿರಿ ಲಾಸ್ ಆಗ್ತದೆ ಅಂತೇಳಿ ನೀವು? ಇಲ್ಲ ಸರ್, ಲಾಸ್ ಆಯ್ತು ಅಂತಿದೆ ಸರ್. ಒಳ್ಳೆ ಬೆಳೆ ಬಂದಿತ್ತು ಸರ್. ಇವತ್ತು ಜೋರು ಇರ್ತದೆ ಅಂತ ತಿಳ್ಕೊಂಡಿದ್ದೇವೆ ಸರ್. ಏನು ಸದಿ ಕಳಿಸಿ ಎಲ್ಲ ಮದ್ದೆಲ್ಲ ಸದಿ ಕಳಿಸಿ ಸರ್, ಮದ್ದು ಹೊಡ್ಸಿದ್ದೀವಿ, ಭಾಳ ಖರ್ಚಾಗ್ಯ ಸರ್, ಗೊಬ್ಬರ ಹಾಕಿವಿ. ರಾಯಚೂರಿನಲ್ಲಿ ಹತ್ತಿ ಬೆಳೆಗಾರರ ಗೋಳು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ನಿಂತರೂ ರೈತರ ಸಂಕಷ್ಟ ತಪ್ಪಿಲ್ಲ. ಗಿಡದಲ್ಲಿ ಬಿಟ್ಟಿರುವಂಥ ಅಳಿದುಳಿದ ಹತ್ತಿ ಬಿಡಿಸೋಕೆ ಪರದಾಡ್ತಾ ಇದ್ದಾರೆ. ಮಳೆಯಿಂದ ಈಗಾಗಲೇ ಹತ್ತಿ ಸಂಪೂರ್ಣವಾಗಿ ಹಾಳಾಗಿದೆ, ಗಿಡದಲ್ಲಿ ಕುಳಿತಾ ಇದೆ. ಇದು 4 ಎಕರೆ 5 ಎಕರೆ ಐತ್ರಿ. ಎಕರೆಗೆ 30,000 35,000 ಖರ್ಚು ಮಾಡ್ಯಾನ್ರಿ. 3 ಸಲ 4 ಸಲ ಗೊಬ್ಬರ ಹಾಕ್ಯಾನ್ರಿ. ಕಳೆ ತೆಗಿಸ್ಯಾನ, 4-5 ಸಲ ಕುಂಟೆ ಹೊಡ್ಸ್ಯಾನ, ಎಣ್ಣೆ ಹೊಡ್ಸ್ಯಾನ. ಲೀಸ್ ಮುಂದೆ ಲೀಸ್ ಕೊಟ್ಟಾನ. ಈಗ ಏನು ಲಾಸ್ ನೋಡ್ರಿ. ಮಳೆ 3 ತಿಂಗಳು 4 ತಿಂಗಳು ಕಂಪ್ಲೀಟ್ ಬರ್ತದೆ. ಭೀಮೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಬೆಳೆ. ನಿರಂತರ ಮಳೆ ಭೀಮೆ ಪ್ರವಾಹಕ್ಕೆ ಯಾದಗಿರಿ ಜಿಲ್ಲೆಯ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾಳಾಗಿದೆ. ಹಾಕಿದ ಬಂಡವಾಳ ಸಿಗದೆ ರೋಟರ್ ಹೊಡೆದು ಬೆಳೆ ಹರಗಲು ಮುಂದಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉತ್ತರ ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಅವಾಂತರಗಳು ಕಡಿಮೆ ಆಗೇ ಇಲ್ಲ. ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಹಾಳಾಗಿದೆ. ಕಾಯಿಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈ ವರ್ಷ ಮಳೆರಾಯ ರೈತರ ಬದುಕನ್ನೇ ದುಸ್ತರ ಮಾಡ್ಯಾನ ಅಂತ ಹೇಳ್ಬೋದು. ಮಳೆ ನಿಂತರೂ ಪ್ರವಾಹ ಕಮ್ಮಿ ಆದ್ರೂ ಬಿ ರೈತರ ಗೋಳು ಮಾತ್ರ ತಪ್ಪಿಲ್ಲ ಅಂತ ಹೇಳ್ಬೋದು. ನೀರಿನಲ್ಲಿ ಕೊಳಿತಾ ಇರುವಂತ ಬೆಳೆ, ಹಿಂಗಾರು ಬಿತ್ತನೆಗೆ ಅಡ್ಡಿ ಮಾಡಿರುವಂತ ಮಳೆ, ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ನಿರಾಸೆ, ವರ್ಣಾರ್ಭಟಕ್ಕೆ ಹತ್ತಿ ಹಾಳಾಗುವ ಭೀತಿ, ಬೆಳೆಗಾರರಿಗೆ ಸಾಲದ ಬರೆ ಎಳೆದ ವರುಣ. ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳ ಮಳೆ. ರಣ ಮಳೆಗೆ ಬೀದಿಗೆ ಬಿದ್ದ ರೈತನ ಬದುಕು. ಉತ್ತರ ಕರ್ನಾಟಕದಲ್ಲಿ ಮಳೆ ಕೊಂಚ ಬಿಡುವು ನೀಡಿದೆ, ಆದರೆ ಪ್ರವಾಹದ ಆತಂಕ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಜಮೀನಿಗೆ ನೀರು ನುಗ್ಗಿದೆ. ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಆಪೋಷಣ ಆಗಿದೆ. ಬೀದರ್ನ ಮರಕಲ ಗ್ರಾಮದಲ್ಲಿ ಸೋಯಾ ಬೆಳೆ ಜಲಾವೃತ ಆಗಿದೆ. ಸೋಯಾ